ಶಿವು ಗಾಡಿ ನಿಲ್ಲಿಸು. ಹೇ ಸರ್, ಅದು ಅನು ಅಲ್ವಾ? ಲುಕ್ಸ್ ಲೈಕ್ ಶೀಸ್ ಚಿಲ್ಲಿಂಗ್ ವಿತ್ ಅ ಫ್ರೆಂಡ್ಸ್. ಆಫೀಸಲ್ಲಿ ಸೀನಿಯರ್ಸ್ ಜೊತೆ ಇದ್ದು ಬೋರ್ ಆಗಿ ಈಗ ಅವಳ ಏಜ್ ಗ್ರೂಪ್ ಅವ್ರ ಜೊತೆ ಎಂಜಾಯ್ ಮಾಡ್ತಾಳೆ ಅನ್ಸುತ್ತೆ. ಗುಡ್ ಫಾರ್ ಹರ್. ಶಿವು, ನಡಿ ಹೊರಡೋಣ. ಸರಿ ಬಾ. ಮಾಲ್ಗಲ್ಲ, ಮನೆಗೆ. ಯಾಕನು? ಪ್ಲೀಸ್ ರಮ್ಯಾ, ದಯವಿಟ್ಟು ಮನೆಗೆ ಹೋಗೋಣ ನಡಿ. ಏನಾಯ್ತು ಅನು ಸಡನ್ ಆಗಿ? ಯಾಕೋ ಗೊತ್ತಿಲ್ಲ ಕಣೆ. ಪ್ಲೀಸ್ ಹೊರಟೋಗೋಣ ನಡಿ. ಅನು ಕಾಮ್ ಡೌನ್. ನೀನು ಆರ್ಯ ಸರ್ ಜೊತೆ ಮನ್ಸು ಬಿಚ್ಚಿ ಮಾತಾಡಿಲ್ಲ, ಅದಕ್ಕೆ ನಿನ್ಗೆ ಹಿಂಗೆ ಅನಿಸ್ತಿದೆ. ಇದನ್ನೆಲ್ಲ ಇನ್ನಷ್ಟು ಇಕ್ಕಟ್ಟು ಮಾಡ್ಕೋಬೇಡ. ಪಾಪ ಕಣೆ ಆರ್ಯ ಸರು, ನಿನ್ನಿಂದ ಅವ್ರಿಗೆ ಎಷ್ಟು ಬೇಜಾರಾಯ್ತೋ ಏನೋ. ನಿನಗಾದರೆ ಹೇಳ್ಕೊಳ್ಳೋಕ್ಕೆ ನಾನು ಸಂಪತ್ತಿದ್ದೀವಿ. ಅವ್ರಿಗೆ ಯಾರಿದ್ದಾರೆ ಅನ್ನು? ಯಾರು ಸಮಾಧಾನ ಮಾಡ್ತಾರೆ? ಅವ್ರ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ? ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತಾರೆ. ನಾನು ಅನುಗೆ ನನ್ನ ಮನಸ್ಸಿನ ಮಾತು ಹೇಳದಿದ್ದೇ ಒಳ್ಳೇದಾಯ್ತಾ? ನಾನು ಅನುಗೆ ಸೂಕ್ತನಾ, ಅಥವಾ ಖಾಲಿ ಕನಸುಗಳಿಗೆ ಬಣ್ಣ ಹಚ್ಚೋ ಪ್ರಯತ್ನ ಮಾಡ್ತಿದ್ದೀನ? ಅವಳ ವಯಸ್ಸಿಗೆ, ಅವಳ ಯೋಚನೆಗೆ ನಾನು ಹೊಂದಾಣಿಕೆ ಆಗ್ತೀನ? ಹೇಗೆ ಅರ್ಥ ಮಾಡ್ಕೊಳ್ಳಿ ಅವಳನ್ನು? ನನ್ನನ್ನು ಹೇಗೆ ಅರ್ಥ ಮಾಡಿಸ್ಲಿ? ಅನು ನನ್ನ ಬದುಕಿನ ಅತ್ಯಂತ ಸುಂದರ ಅಧ್ಯಾಯ ನೀನು. ಈ ಅಧ್ಯಾಯ ಮುಗಿಯದೆ ಮುಂದುವರಿಬೇಕು ಅನ್ನೋದೇ ನನ್ನ ಆಸೆ. ನಾವು ಮತ್ತೆ ಯಾವಾಗ ಮಾತಾಡ್ತೀವೋ, ನಾನು ನಿನಗೆ ಯಾವಾಗ ಐ ಲವ್ ಯು ಹೇಳ್ತೀನೋ, ರಮ್ಯಾ, ಆರ್ಯ ಸರ್ಗೆ ಇನ್ಮೇಲೆ ನಾನು ಇಷ್ಟ ಆಗಲ್ಲ ಅಲ್ವಾ? ಅವ್ರ ಪ್ರೀತಿಗೆ, ಅವ್ರು ನನ್ನ ಮೇಲಿಟ್ಟಿರೋ ನಂಬಿಕೆಗೆ ನಾನು ಅನ್ಯಾಯ ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ ಕಣೆ. ಅನು, ಮೊದಲು ನೀನು ಹೀಗೆ ದೊಡ್ಡ ದೊಡ್ಡ ಮಾತುಗಳಾಡೋದನ್ನ ನಿಲ್ಲಿಸು. ಇಲ್ಲ ರಮ್ಯಾ, ನಾನೇ ಎಲ್ಲ ಹಾಳು ಮಾಡ್ಕೊಂಡಿದ್ದು. ಅವ್ರಿಗೆ ಹೇಗೆ ಮುಖ ತೋರಿಸ್ಲಿ? ಅನು, ನೀನು ಸುಮ್ಮನೆ ಅನ್ನೆಸೆಸರಿಯಾಗಿ ಥಿಂಕ್ ಮಾಡ್ತಾ ಇದೀಯಾ. ಜಾಸ್ತಿ ಯೋಚನೆ ಮಾಡಿದಷ್ಟು ತಲೆ ಕೆಟ್ಟೋಗುತ್ತೆ. ಎಲ್ಲನೂ ಬಿಟ್ಬಿಡು. ಎಕ್ಸಾಕ್ಟ್ಲಿ. ಆರ್ಯ ಸರ್ ನಿನ್ನ ಹತ್ರ ಏನು ಹಾಗೆಲ್ಲ ಹೇಳಿಲ್ವಲ್ಲ, ನೀನೇ ಯಾಕೆ ಸುಮ್ಮನೆ ಎಲ್ಲನೂ ಊಹೆ ಮಾಡ್ಕೊತಿದ್ಯಾ? ನೋಡನು, ನೀನು ಮನಸ್ಸಿಂದ ಒಳ್ಳೇದನ್ನೇ ಯೋಚನೆ ಮಾಡು, ಆಗ ಎಲ್ಲ ಒಳ್ಳೇದೇ ಆಗುತ್ತೆ. ಮೊದಲು ಹೀಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ನಿಲ್ಲಿಸು. ಅದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಎಷ್ಟೇ ಆದರೂ ಆರ್ಯ ಸರ್ ವಯಸ್ಸಲ್ಲಿ ನಿನಗಿಂತ ತುಂಬ ದೊಡ್ಡವರು. ನೀನು ಅವ್ರ ಥರನೇ ಯೋಚನೆ ಮಾಡೋದನ್ನ ಕಲಿಬೇಕು ಅನ್ಸುತ್ತೆ. ಆವಾಗಲೇ ನಿಮ್ಮಿಬ್ರ ಮಧ್ಯೆ ಇರೋ ಅಂತರ ಸರಿ ಹೋಗ್ಬೋದು. ಏನಂತ್ಯಾ? ಇದೇನಿದು? ಇಷ್ಟು ದೊಡ್ಡ ಸರಕ್ಕೆ ಇಷ್ಟು ಸಣ್ಣ ಬಾಕ್ಸಾ? ಯಾಕೆ ಹಿಂಗೆ ಇಟ್ಕೊತಾರೆ ಇವರು? ಲೆಟ್ ಮಿ ರೀಅರೇಂಜ್.
ಮಾಮಿನ್ಲೋ ಎಲ್ಲ ಸರಿಯಾಗಿ ಇಟ್ಟಿದ್ದೀನಿ. ಥ್ಯಾಂಕ್ ಯು ಮಾನ್ಸಿ. ಯಾವುದಾದ್ರು ಎಲ್ಲಿರ್ಬೇಕೋ ಅಲ್ಲಿದ್ರೇನೆ ಸಮಾಧಾನ. ಸರಿ, ಆಫೀಸಲ್ಲಿ ಆಗಲ್ಲ ಅಂದ್ರೆ ಅವ್ರ ಮನೆಗೆ ಹೋಗು, ಅಲ್ಲಿ ಫ್ರೀ ಇರ್ತಾರಲ್ವಾ. ಏನ್ ಆಟ ಆಡ್ತಿದ್ಯಾ ನೀನು? ಆರ್ಯ ಸರ್ ಮನೆಗೆ ಹೋಗೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ರಮ್ಯಾ. ನಮ್ಮ ಆಫೀಸಲ್ಲಿ ಇರೋರೆಲ್ರು ಆರ್ಯ ಸರ್ ಮನೆ ನೋಡ್ಬೇಕು ಅಂತ ಕಾಯ್ತಿದ್ದಾರೆ ಗೊತ್ತಾ, ನನ್ನ ಸೇರಿಸ್ಕೊಂಡು. ಅಲ್ಲ ಅನು, ಆಫೀಸಲ್ಲಿ ಕೆಲಸ ಇರುತ್ತೆ, ಮಾತಾಡೋಕ್ಕಾಗಲ್ಲ ಅಂದಲ್ವಾ, ಅದಕ್ಕೆ ಮನೆಗೆ ಹೋಗು ಅಂತ ಸಜೆಸ್ಟ್ ಮಾಡಿದೆ. ಸರಿ, ಈಗ ನಾನು ನಿನ್ನ ಸಜೆಷನ್ನ ತಗೋತೀನಿ. ಅವ್ರ ಮನೆಗೆ ನಾನು ಹೇಗೆ ಹೋಗ್ಲಿ? ಅವ್ರ ಮನೆ ಏನ್ ಮೆಟ್ರೋ ಸ್ಟೇಷನ್ ಅನ್ಕೊಂಡಿದ್ಯಾ? ಯಾರನ್ನ ಕೇಳಿದ್ರು ಅಡ್ರೆಸ್ ಹೇಳೋದಕ್ಕೆ? ಅವ್ರ ಮನೆ ಅಡ್ರೆಸ್ಸೇ ಗೊತ್ತಿಲ್ವೇ ನನಗೆ. ಅಡ್ರೆಸ್ಸಾ? ನೀನು ಅವ್ರ ಮನೆಗೆ ಹೋಗಿದ್ಯಾ ಅಲ್ವಾ? ಇಲ್ಲ. ಅಲ್ಲ ಅನು, ನೀನು ಅವತ್ತು ಹೋಗಿದ್ದೆ ಅಲ್ವಾ, ಅವ್ರಿಗೆ ಅಂತ ತಗೊಂಡಿದ್ ಮಫ್ಲರು ಅವ್ರ ಮನೆ ಪಕ್ಕನೇ ಸಿಕ್ತು ಅಂತ ಆರ್ಯ ಸರ್ ಹೇಳಿದ್ರು ಅಂತ ಹೇಳ್ದೆ. ನಾನಾ? ನಿನ್ಗೆ ಅವ್ರ ಮನೆ ಗೊತ್ತು ತಾನೆ? ರಮ್ಯಾ, ನಾನು ನಿನ್ ಕೈ ಮುಗಿತೀನಿ. ಈಗಿರೋ ಪ್ರಾಬ್ಲಮ್ಗೆ ದಯವಿಟ್ಟು ಸೊಲ್ಯೂಷನ್ ಕೊಡು. ಅದು ಬಿಟ್ಟು ಹೊಸ ಪ್ರಾಬ್ಲಮ್ನ ಸೃಷ್ಟಿ ಮಾಡಬೇಡ್ವೆ. ನಾನೇನೇ ಪ್ರಾಬ್ಲಮ್ ಸೃಷ್ಟಿ ಮಾಡಿದೆ? ಅವ್ರ ಮನೆ ಗೊತ್ತಲ್ವಾ ಅಂತ ಕೇಳ್ದೆ. ರಮ್ಯಾ, ನಾನು ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಕಣೆ, ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು ಅವ್ರ ಮನೆಗೆ ಹೋಗಿಲ್ಲ. ಆ ಮಫ್ಲರ್ ಅಲ್ಲಿಗೆ ಹೇಗೆ ಹೋಯ್ತು ಅನ್ನೋದು ನನಗೆ ಗೊತ್ತಿಲ್ಲ. ನಿನಗಿಂತ ಆರ್ಯ ಸರೇ ಎಷ್ಟೋ ವಾಸಿ. ನನ್ನನ್ನು ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ರು. ನೆನ್ಪಾಗ್ದಿರೋ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡು ಮನ್ಸಿಗೆ ನೋವು ಉಂಟು ಮಾಡ್ಕೋಬೇಡ ಅಂತ ಅಂದ್ರು. ನೀನ್ ನೋಡಿದ್ರೆ ಬಂದ್ ನೆತ್ತಿ ಮೇಲೆ ಕೂತಿದ್ಯಲ್ಲೇ. ಆರ್ಯ ಸರ್ ಅವತ್ ನಿನ್ನ ಮನೆ ಕರೆದವರು ಮತ್ತೆ ಕರ್ದಿಲ್ಲ ಅಲ್ವಾ? ಏನೋ ಮಿಸ್ ಹೊಡಿತಿದೆ ಅನ್ನೋ. ಇಲ್ಲ, ಎಲ್ಲೂ ಮಿಸ್ ಹೊಡಿತಿಲ್ಲ. ನನಗೆಲ್ಲ ಕ್ಲಿಯರ್ ಕಟ್ ಆಗಿದೆ. ಆರ್ಯ ಸರ್ ಮನೆ ಕರೆಯೋದಿರ್ಲಿ, ಇನ್ಮೇಲೆ ಆಫೀಸಿಗೆ ಬಾ ಅಂತಾನು ನನ್ನನ್ನ ಕರೆಯಲ್ಲ. ಇವತ್ ಇಡೀ ದಿವಸ ನಾನು ಆಫೀಸಿಗೆ ಹೋಗಿಲ್ಲ, ಒಂದು ಫೋನು ಮಾಡಿಲ್ಲ, ಒಂದು ಮೆಸೇಜು ಮಾಡಿಲ್ಲ. ಇದ್ರಲ್ಲೇ ಅರ್ಥ ಮಾಡ್ಕೊ ಆರ್ಯ ಸರ್ಗೆ ನನ್ನ ಮೇಲೆ ಎಷ್ಟು ಚಿಗುಪ್ಸೆ ಇದೆ ಅಂತ. ಇನ್ನು ನಾನು ಏನ್ ಹೇಳಿದ್ರು ನೀನ್ ಕೇಳಲ್ಲ ಬಿಡು. ನಾನ್ ತಾನೇ ಏನ್ ಹೇಳಿ, ಬಾ. ಇದೇ ಅಡ್ರೆಸ್ಸಾ? ಹೌದಾ ಮೇಡಮ್.